ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಮಧ್ಯಾಹ್ನ 1:15 ಆಗ್ತಾಯಿದೆ. ಈಗ ಸ್ವಲ್ಪ ಹೊತ್ತು ಮುಂಚೆ ಸ್ನಾನ ಮಾಡಿ ಕೂತ್ಕೊಂಡು ರೆಸ್ಟ್ ಮಾಡಿ ಈಗ ಎದ್ದಿದ್ದೀನಿ. ಅಡುಗೆ ಮನೆಗೆ ಹೋಗಬೇಕು, ಅಡುಗೆ ಮಾಡಬೇಕು. ಸಾನು ಬರೋ ಮುಂಚೆ. ಇವತ್ತು ವಾತಾವರಣ ಮತ್ತೆ ಮೋಡ ಇದೆ. ಒಂದಿನ ಬಿಸಿಲು, ಒಂದಿನ ಮೋಡ. ಸೊ ಇವತ್ತು ನಾನು ಇಷ್ಟೊಂದು ಲೇಟಾಗಿ ಸ್ನಾನ ಮಾಡಿದ್ದು ಅಂದರೆ ಬನ್ನಿ ಡೀಟೇಲಾಗಿ ತಿಳಿಸ್ತೀನಿ. ಹಾಗೆ ಈ ಟಾಪ್ ನೋಡ್ಬೋದು, ಇದು ಹೊಸದು. ಇದರ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಮಲ್ಲಿ ತುಂಬ ಜನ ಕೇಳ್ತೀರಾ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಬನ್ನಿ ಕಿಚನ್ಗೆ ಹೋಗೋಣ. ಈಗ ಇವತ್ತು ಅಡುಗೆಗೆ ಸ್ನೇಹಿತರೆ ನಾನು ಎಗ್ ಬಿರಿಯಾನಿ ಮಾಡೋಣ ಅಂತಿದ್ದೀನಿ. ಎಗ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ, ಸಿಂಪಲ್ಲಾಗಿ ಮಾಡ್ಬೋದು. ಚಿಕನ್ ಬಿರಿಯಾನಿ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಶೇರ್ ಕೂಡ ಮಾಡಿದ್ದೀನಿ. ನಿಮ್ಮಲ್ಲಿ ತುಂಬ ಜನ ಅದನ್ನು ಟ್ರೈ ಮಾಡಿಬಿಟ್ಟು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಎಲ್ಲ ಅಪ್ಡೇಟ್ ಮಾಡಿದ್ರಿ. ಸೊ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ನೋಡಿಲ್ಲ ಅಂದರೆ ನೋಡಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ನಾನು ಬೆಳಗ್ಗೆಯಿಂದ ಕ್ಲೀನಿಂಗ್ ಶುರು ಮಾಡಿದ್ದೀನಿ. ಶ್ರಾವಣ ಶುರು ಆದ ತಕ್ಷಣವೇ ಮೊದಲು ಲಕ್ಷ್ಮೀ ಹಬ್ಬ ಬರುತ್ತೆ. ಅವಾಗ ನಮಗೆ ತುಂಬ ಕಡಿಮೆ ಟೈಮ್ ಸಿಗೋದು. ಹಬ್ಬಕ್ಕೆ ಅಂತಲೂ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು, ಕ್ಲೀನಿಂಗು ಮಾಡಬೇಕು ಅಂದರೆ ಸ್ವಲ್ಪ ನನಗೆ ಟೈಮ್ ಕಡಿಮೆ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಅದಕ್ಕೆ ಸರಿ ಶ್ರಾವಣ ಶುರು ಆಗೋ ಮುಂಚೆನೇ ಕ್ಲೀನಿಂಗ್ ಶುರು ಮಾಡಿದ್ದೀನಿ. ಸೊ ಏನೆಲ್ಲ ಮಾಡಿದ್ದೀನಿ ಅಂತ ಶೇರ್ ಮಾಡ್ತೀನಿ. ಅದ್ರ ಜೊತೆ ಕೆಲವೊಂದು ಟಿಪ್ಸ್ ಕೂಡ ಶೇರ್ ಮಾಡ್ತೀನಿ. ಸೊ ಹೇಗೆ ನಾವು ಮೇಂಟೈನ್ ಮಾಡ್ಬೋದು, ಹೇಗೆ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಅಂತೇಳಿ. ಸೊ ಇದನ್ನೆಲ್ಲ ಇವತ್ತು ನನ್ನ ವಿಡಿಯೋಲಿ ನೀವು ನೋಡ್ತೀರಾ. ಇನ್ನೊಂದು 10 ನಿಮಿಷ ಸ್ನೇಹಿತರೆ ಅಡುಗೆ ರೆಡಿ ಆಗುತ್ತೆ. ಇನ್ನೇನು ಸಾನು ಬರೋ ಟೈಮ್ ಆಯಿತು, ಅಲ್ಲಿ ತನಕ ಅಡುಗೆ ಸರಿ ಹೋಗುತ್ತೆ. ಈಗ ಒರೆಸ್ಬೇಕಿತ್ತು ಮನೆ. ಒರೆಸೋ ಮುಂಚೆ ನಾನು ಇದನ್ನು ಓಪನ್ ಮಾಡಬೇಕು. ನಾನು ಇದನ್ನು ಮಾಡೋ ಹಾಗಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸಾನುವೇ ಓಪನ್ ಮಾಡಬೇಕು. ಯಾವುದೇ ಹೊಸ ವಸ್ತು ಬಂದರೂ ಅದರಲ್ಲಿ ಏನೇ ಇದ್ರೂ ಪರವಾಗಿಲ್ಲ, ಅದು ರಾಜೇಶ್ದಾಗಿರ್ಬೋದು, ನಂದಾಗಿರ್ಬೋದು, ಅವಳದಾಗಿರ್ಬೋದು, ಅವಳೇ ಓಪನ್ ಮಾಡಿ ನಮಗೆ ಕೊಡಬೇಕು. ಅವಳು ಬರೋ ತನಕ ಕಾಯ್ತೀನಿ, ಯಾಕೆ ಡಿಸಪಾಯಿಂಟ್ ಮಾಡ್ಬೋದಲ್ವಾ. ಸೊ ಇದು ಬಂದು ನನಗೆ ಹೊಸದಾಗಿ ರಿಸೀವ್ ಆಗಿರುವಂಥ ಗಾಲಾ ಟರ್ಬೋ ಸ್ಪಿನ್ ಮಾಪ್ ಅಂತ ಹೇಳಿಬಿಟ್ಟು. ಸೊ ನೋಡ್ತಾ ಇದ್ರೇ ಇಟ್ಸ್ ನ್ಯೂ ಆ್ಯಂಡ್ ಇಂಪ್ರೂವ್ಡ್ ಅಂತ ಗೊತ್ತಾಗ್ತಾ ಇದೆ. ನನ್ನ ಹತ್ರ ಒಂದು ಆಲ್ರೆಡಿ ಇದೆ, ನಾನು 4-5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇನ್ನು ಅದಕ್ಕೆ ಏನೂ ಪ್ರಾಬ್ಲಮ್ ಕೊಟ್ಟಿಲ್ಲ ನನಗೆ. ನಾನು ಒಂದು ಎಕ್ಸ್ಟ್ರಾ ಕೂಡ ತೊಗೊಂಡಿದ್ದೆ, ನೀವು ನೋಡಿರ್ತೀರ. ಅದು ನನಗೆ ಅಮ್ಮ ಬೇಕು ಅಂತ ಹೇಳಿದ್ರು ಬಿಟ್ಟು ಅವರು ಕೊಟ್ಟಿದ್ದೆ. ಅದು 1 ವರ್ಷ ಆಗ್ತಾ ಬಂದಿದೆ, ಬಟ್ ಆಗಲೇ ಪ್ರಾಬ್ಲಮ್ ಶುರುವಾಗಿದೆಯಂತೆ. ಹಾಗಾಗಿ ನಾನು ನೆಕ್ಸ್ಟ್ ತೊಗೊಂಡ್ರೆ ಗಾಲಾನೇ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನನಗೆ ಇದು ಸಿಕ್ಕಿದೆ. ಸೊ ತುಂಬ ಫೀಚರ್ಸ್ ಇದೆ. ಇದನ್ನು ಅನ್ಬಾಕ್ಸ್ ಮಾಡಬೇಕಾದ್ರೆ ನಿಮಗೆ ತಿಳಿಸ್ತೀನಿ. ಸಾನು ಬರಲಿ. ನೋಡ್ರಿ, ಇವಳು ಓಪನ್ ಮಾಡಬೇಕು ಅಂತ ಬಂದ್ಲು. ನಮ್ದೆಲ್ಲನೂ ಊಟ ಆಯಿತು. ಈಗ ಓಪನ್ ಯಾವಾಗ ಮಾಡೋದು? ಮಾಡಿ 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 ಹಂಗೇನೆ. ಸೊ ಒಳಗಡೆ ಏನೇನೆಲ್ಲ ಇದೆ ನೋಡೋಣ. ಹಾಂ, ಹಂಗೇನೆ. ಯಾಕೆ ಬ್ಲೂನೇ ಅಲ್ಲ, ಬ್ಲ್ಯಾಕ್ ತೆಗಿ. ಪಿಂಕ್ ಇದ್ದಿದ್ರೆ ಸಾನು ನೀನೇ ಒರೆಸ್ತಿದ್ದ. ಹಾಂ, ಹೌದು ಹೌದು. ಸೊ ಈ ಬಕೆಟ್ ನೋಡಿ ಸ್ನೇಹಿತರೆ, ಡಬಲ್ ಕಲರ್ ಇದೆ. ಇಲ್ಲಿ ಬ್ಲೂ ಇದೆ, ಇಲ್ಲಿ ಗ್ರೇಯಿಶ್ ಕಲರ್ ಇದೆ, ಫುಲ್ ಬ್ಲ್ಯಾಕ್ ಇಲ್ಲ. ಆ್ಯಂಡ್ ಒಳಗಡೆ ಇಲ್ಲಿ ಈ ಥರ ವೀಲ್ ಇದೆ. ಆ್ಯಂಡ್ ಇಲ್ಲಿ ಮ್ಯಾಕ್ಸಿಮಮ್ ಲೆವೆಲ್ ಮೆನ್ಷನ್ ಮಾಡಿದ್ದಾರೆ. ನಾವು ಇಲ್ಲಿ ತನಕ ಮಾತ್ರನೇ ನೀರು ತುಂಬಬೇಕು, ಅದಕ್ಕಿಂತ ಜಾಸ್ತಿ ತುಂಬಬಾರ್ದು. ಆ್ಯಂಡ್ ಇದಕ್ಕೆ ಹ್ಯಾಂಡಲ್ ಮೊದಲು ಹೇಗಿತ್ತು ಅಂದರೆ ಇಲ್ಲಿಂದ ಇಲ್ಲಿ ತನಕ ಇತ್ತು. ಅದೇನಾಗ್ತಿತ್ತು, ಎತ್ಕೊಂಡಾಗ ನೀರಿರೋ ಜಾಗದಲ್ಲಿ ಭಾರ ಆಗಿ ಬಿದೋಗ್ತಾ ಇತ್ತು. ಬಟ್ ಈ ಸಾರಿ ಈ ಥರ ಉದ್ದಕ್ಕೆ ಕೊಟ್ಟಿದ್ದಾರೆ. ಸೊ ನಾವು ಮಧ್ಯಕ್ಕೆ ಕರೆಕ್ಟಾಗಿ ಇಟ್ಕೊಳ್ಬೋದು. ಈ ಬ್ರಾಡ್ ವೀಲ್ ಕೊಟ್ಟಿದ್ದಾರೆ. ಮೊದಲು ಚಿಕ್ಕದಿರ್ತಾ ಇತ್ತು, ತುಂಬ ಈಸಿಯಾಗಿ ಸ್ವಲ್ಪ ಎತ್ಬಿಟ್ಟು ಎಳ್ಕೊಂಡು ಹೋಗ್ಬೋದು. ಆ್ಯಂಡ್ ಈ ಹ್ಯಾಂಡಲ್ಗೆ ಇನ್ನೊಂದೇನೆಂದರೆ ನೋಡಿ, ಎಳ್ಕೊಂಡು ಹೋಗೋದಕ್ಕೆ ನಾವು ಈ ಥರ ಎತ್ಕೊಳ್ಳಬಹುದು. ಅಥವಾ ಆಗೋದಿಲ್ಲ, ಮಕ್ಕಳು ಆಟ ಆಡಬೇಕು ಅನ್ನೋ ಹಾಗಿದ್ರೆ ಈ ಥರ ಎಳ್ಕೊಂಡು ಸುಮ್ಮನೆ ಹಿಂಗೆ ಟ್ರಾಲಿ ಎಳ್ಕೊಂಡು ಹೋಗ್ತೀವಲ್ಲ, ಆಗ ಎಳ್ಕೊಂಡು ಹೋಗ್ಬೋದು. ಆ್ಯಂಡ್ ಈ ಪ್ಲಾಸ್ಟಿಕ್ ಹೇಳಬೇಕಂದ್ರೆ ಇಟ್ಸ್ ಅ ವೆರಿ ಗುಡ್ ಕ್ವಾಲಿಟಿ ವರ್ಜಿನ್ ಪ್ಲಾಸ್ಟಿಕ್. ಈಗ ಇದ್ರ ಬಗ್ಗೆ ಹೇಳೋಣ. ಇದು ಇನ್ಸ್ಟಾಲೇಷನ್ ಸಾನುನೇ ಇನ್ಸ್ಟಾಲ್ ಮಾಡಿಬಿಟ್ಲು. ಹೇಗೆ ಅಂದರೆ ಈ ಥರ 2 ಕೊಟ್ಟಿರ್ತಾರೆ, 2 ರಾಡು. ಇಲ್ಲಿ ನಾವು ಇದನ್ನು ಸೇರಿಸ್ಬಿಟ್ಟು ಈ ಥರ ತಿರುಗಿಸ್ಬೇಕು ಅಷ್ಟೇ. ಆ್ಯಂಡ್ ಇದು ಕೂಡ ವೆರಿ ಗುಡ್ ಕ್ವಾಲಿಟಿ. ನಾನು ಇವಾಗಲೂ ಯೂಸ್ ಮಾಡ್ತಾ ಇದ್ದೀನಲ್ಲ, ಸ್ವಲ್ಪನೂ ಬೆಂಡ್ ಆಗಿಲ್ಲ, ರಸ್ಟ್ ಹಿಡ್ದಿಲ್ಲ. ಆ್ಯಂಡ್ ಇಲ್ಲಿ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಈ ಲಾಕ್ ನಾವು ಒರೆಸ್ಬೇಕಾದ್ರೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ನಾವು ಲಾಕ್ ಮಾಡ್ಕೊಳ್ಬೋದು. ನೋಡಿ, ಚಿಕ್ಕದಾಯಿತು, ಇದು ಉದ್ದ ಆಯಿತು. ಆ್ಯಂಡ್ ಗ್ರಿಪ್ ಅಷ್ಟೇ ಪ್ಲಾಸ್ಟಿಕ್ ಇತ್ತು ಮೊದಲು, ಬಟ್ ಈಗ ಸಾಫ್ಟ್ ಇದೆ.
ಹ್ಯಾಂಡ್ ಹಾರ್ಡ್ ಆಗಲಿ ಅಥವಾ ರಫ್ ಆಗಲಿ ಫೀಲ್ ಆಗೋದಿಲ್ಲ. ಒಂಥರ ಸಾಫ್ಟ್ ಫೋಮ್ ಟೈಪಲ್ಲಿ ಇದೆ, ಚೆನ್ನಾಗಿದೆ. ಇದನ್ನು ಹೆಡ್ ಫಿಕ್ಸ್ ಮಾಡೋಣ. ಈಗ ನಾವು ಈ ಹೆಡ್ಡನ್ನು ಫಿಕ್ಸ್ ಮಾಡಬೇಕು. ಇದು ನೋಡಿ ಟ್ರಯಾಂಗಲ್ ಶೇಪ್ ಇದೆ. ಟ್ರಯಾಂಗಲ್ ಯಾಕಿದೆ ಅಂದರೆ ಕಾರ್ನರ್ಸ್ಗಳೆಲ್ಲನೂ ಕೂಡ ಈಸಿಯಾಗಿ ಒರೆಸ್ಬೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ರೌಂಡ್ ಇರುತ್ತೆ, ರೌಂಡ್ ಇದ್ದರೆ ಕಾರ್ನರ್ಗೆ ಹೋಗೋದಿಲ್ಲ ಅದು ನೀಟಾಗಿ, ಹಾಗಾಗಿ ಇದನ್ನು ಮಾಡಿಫೈ ಮಾಡಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ಫಿಕ್ಸಿಂಗ್ ಕೂಡ ತುಂಬ ಈಸಿ. ಹಾಕಿ ತಿರುಗಿಸಿದ್ರೆ ಫಿಕ್ಸ್ ಆಗೋಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಕೊಡಿ. ಇದು 2 ರೀಫಿಲ್ ಇದೆಯಲ್ಲ, ಇದು ಕೂಡ ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಟ್ರಯಾಂಗಲ್ ಶೇಪಲ್ಲಿ ನೋಡಿಕೊಂಡು ಈಸಿಯಾಗಿ ಪುಷ್ ಮಾಡಿಬಿಡ್ಬೋದು. ಇದು ಇನ್ಸ್ಟಾಲ್ ಆಯಿತು. ಈಗ ನಮಗೆ ಸಾನು ಅವರು ಒರೆಸ್ಕೊಡ್ತಾರೆ. ಚಲೋ. ನಾನು ಈ ಸ್ಪಿನ್ ಆ್ಯಂಡ್ ಮಾಪ್ನ ಯಾಕೆ ಪ್ರಿಫರ್ ಮಾಡೋದು ಅಂದರೆ, ಗ್ರಾನೈಟ್ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ನೀರಿನ ಕಲೆಗಳು ಕಾಣುತ್ತೆ ಸರಿಯಾಗಿ ಹಿಂಡಿಲ್ಲ ಅಂದರೆ. ಇದು ಫುಲ್ ಹಿಂಡೋದ್ರಿಂದ ಕಲೆಗಳು ಕಾಣೋದಿಲ್ಲ. ಆ್ಯಂಡ್ ಇದು ವೈಟ್ ಆ್ಯಂಡ್ ಬ್ಲೂ ಕಲರ್ ಏನಿದೆ, ಬ್ಲೂ ಕಲರು 99% ಬ್ಯಾಕ್ಟೀರಿಯಾನ ರಿಮೂವ್ ಮಾಡುತ್ತೆ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ, ಬರೀ ನೀರಲ್ಲಿ ವಾಶ್ ಮಾಡಿದಾಗ ಕೂಡ. ಸೊ ದಿಸ್ ಇಸ್ ದ ಓನ್ಲಿ ಬ್ರ್ಯಾಂಡ್ ವಿಚ್ ಕ್ಲೇಮ್ಸ್ ದಟ್ 99% ಬ್ಯಾಕ್ಟೀರಿಯಾ ನಾವು ರಿಮೂವ್ ಮಾಡ್ಬೋದು ನೀರಲ್ಲಿ ವಾಶ್ ಮಾಡೋದ್ರಿಂದ ಅಂತ ಹೇಳಿಬಿಟ್ಟು. ಇದನ್ನು ನಾವು ಜಸ್ಟ್ ನೀರಲ್ಲಿ ವಾಶ್ ಮಾಡ್ಬೋದು, ಅಥವಾ ನಾವು ವಾಷಿಂಗ್ ಮಷಿನ್ಗೂ ಕೂಡ ಇದನ್ನ ಹೆಡ್ಡನ್ನು ತೆಗೆದ್ಬಿಟ್ಟು ರೀಫಿಲ್ ಮಾತ್ರನೇ ಹಾಕ್ಬೋದು. ಜಸ್ಟ್ ಲೈಕ್ ನಾವು ಮ್ಯಾಟ್ಗಳನ್ನೆಲ್ಲ ಹೇಗೆ ಹಾಕ್ತೀವಿ ಅದೇ ರೀತಿಯಲ್ಲಿ. ತುಂಬಾ ಈಸಿ ಆ್ಯಂಡ್ ಕನ್ವೀನಿಯೆಂಟ್. ಬೆಡ್ ಕೆಳಗಡೆ, ಸೋಫಾ ಕೆಳಗಡೆ, ಟೇಬಲ್ಸ್ ಕೆಳಗಡೆ ಎಲ್ಲನೂ ಒರೆಸ್ಬೋದು. ಆ್ಯಂಡ್ ಮಕ್ಕಳು ಅವರು ಕೂಡ ಎಂಜಾಯ್ ಮಾಡ್ತಾನೆ ನಮಗೆ ಹೆಲ್ಪ್ ಮಾಡ್ಬೋದು. ನಮಗೆ ಬೆನ್ನೋವಿದೆ ಅನ್ನೋ ಹಾಗಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಮೇಡ್ಸ್ಗೇನೆ ಕಾಯಬೇಕು ಅಂತ ಇಲ್ಲ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ನೀವು ತೊಗೊಳ್ಬೋದು. ತುಂಬ ಚೆನ್ನಾಗಿ, ತುಂಬ ದಿನ ಬಾಳಿಕೆ ಬರುತ್ತೆ. ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ನಮ್ಮ ಸಾನು ಹೊಸದಲ್ವಾ ಅಂದ್ಬಿಟ್ಟು ಈ ಹೊಸದ್ರಲ್ಲಿ ಅಗಸ ಬಟ್ಟೆನ ಎತ್ತಿ ಒಗೆದ್ನಂತೆ. ಆ ರೀತಿಯಲ್ಲಿ ನನಗಿವತ್ತು ಒರೆಸ್ಕೊಡ್ತಾ ಇದ್ದಾಳೆ. ಫಸ್ಟ್ ನನ್ನ ಕ್ಲೀನಿಂಗ್ ಶುರು ಮಾಡಿದ್ದು ಸಾನುವಿನ ಟಾಯ್ ಕಬೋರ್ಡಿಂದ. ನೋಡಿ ಹೇಗಿಟ್ಟಿದ್ದಾಳೆ ಅಂದ್ಬಿಟ್ಟು. ಎಲ್ಲ ತೊಗೊಳ್ತಾಳೆ, ಪ್ರಾಪರಾಗಿ ಇಡೋದಿಲ್ಲ, ಎಲ್ಲ ಮುಂದ್ಗಡೆನೆ ಇಟ್ಬಿಡ್ತಾಳೆ. ಸೊ ಅವ್ಳಿಗೆ ನಾನು ಕ್ಲೀನ್ ಮಾಡು ಅಂದ್ರೂ, ಮಮ್ಮ ಕ್ಲೀನ್ ಮಾಡಿ ಎಲ್ಲಿ ಇಡಲಿ ಅದನ್ನು ಅಂತ ನನಗೆ ಕೇಳ್ತಾ ಇದ್ಲು. ಹಾಗಾಗಿ ನಾನೇ ಇವತ್ತು ಕೂತ್ಕೊಂಡು ಕ್ಲೀನ್ ಮಾಡಿದ್ದೀನಿ. ಇದು ಚಿಕ್ಕದ್ರಿಂದನೂ ಅವಳು ಸೇರಿಸ್ಕೊಂಡಿರೋ ಅಂಥ ಎಲ್ಲ ಟಾಯ್ಸ್ಗಳು. ಇದರಲ್ಲಿ ಯಾವುದಾದ್ರು ಮುರಿದೋಗಿದೆಯೋ ಅದು ಮಾತ್ರನೇ ಬಿಸಾಕಿದ್ದೀನಿ ಹೊರತು ಕೆಲವೊಂದು ಯೂಸೇ ಮಾಡೋದಿಲ್ಲ. ಅದನ್ನೆಲ್ಲನೂ ಕೂಡ ಇಟ್ಕೊಂಡಿದ್ದಾಳೆ, ಬಿಸಾಕೋದಿಲ್ಲ. ಅದೆಲ್ಲನೂ ಕೂಡ ಅರೇಂಜ್ ಮಾಡಿದ್ದೀನಿ, ಒಂದೊಂದು ಕಡೆ ಇಟ್ಟಿದ್ದೀನಿ. ಬಟ್ ನಮ್ಮ ಹುಡುಗಿ ಇದು ಸ್ವಲ್ಪ ದಿನ ಇಟ್ಕೋತಾಳೆ ಹಂಗೆ ಅಷ್ಟೇ. ಆಮೇಲೆ ಮತ್ತೆ ಮೊದಲಿತ್ತಲ್ಲ ಅದೇ ಕತೆ ಆಗುತ್ತೆ. ನೋಡೋಣ ಎಷ್ಟು ದಿನ ಇರುತ್ತೆ. ನೋಡಿ ಇಷ್ಟು ಕಸ ತೆಗ್ದಿದ್ದೀನಿ. ಕಿಚನ್ನಲ್ಲಿ ನಾನು ನೆಕ್ಸ್ಟ್ ಶುರು ಮಾಡಿದ್ದು, ಕಿಚನ್ ಕೆಳಗಡೆ ಪಾರ್ಟ್ಸ್ ಎಲ್ಲಾನು, ಬಾಕ್ಸಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಡೀಪ್ ಕ್ಲೀನಿಂಗ್ ಲೇಟರ್ ಮಾಡ್ಕೊಳ್ಳೋಣ ಶ್ರಾವಣ ಬಂದ ಮೇಲೆ. ಈಗ ನಾನು ಮೇಲ್ಗಡೆಯಿಂದ ಕ್ಲೀನಿಂಗ್ ಮಾಡ್ಕೊಂಡು ಬಂದರೆ ಆಮೇಲೆ ಈಸಿ ಆಗುತ್ತೆ ಅಂಥೇಳಿ ಮೇಲ್ಗಡೆ ಏನು ಕ್ಲೀನ್ ಮಾಡ್ತೀನಿ ಅಂದರೆ, ನಾನು ಪೇಪರ್ಸ್ ಹಾಕಿರ್ತೀನಿ ಯಾವಾಗ್ಲೂ. ಆ ಪೇಪರ್ಸ್ನ ತೆಗೆದ್ಬಿಟ್ಟು ಬೇರೆದು ಹೊಸದಾಗಿ ಹಾಕ್ತೀನಿ. ಪೇಪರ್ಸ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಧೂಳು ಜಿಡ್ಡೆಲ್ಲ ಆ ಪೇಪರ್ಗೆ ಅಂಟಿರುತ್ತೆ. ಈಸಿಲಿ ನಾವು ಏನು ಕ್ಲೀನಿಂಗ್ ಮಾಡ್ದೇನೆ ಪೇಪರ್ನ ಚೇಂಜ್ ಮಾಡಿಬಿಟ್ರೆ ಆಗುತ್ತೆ. ಕೆಲವೊಂದು ಕಡೆ ಪೇಪರ್ ಮೂವ್ ಆಗಿಬಿಟ್ಟಿತ್ತು. ಸೊ ಆ ಜಾಗದಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಪೇಪರ್ ಹಾಕಿದ್ದೆ, ಸ್ವಲ್ಪನೂ ಧೂಳಿಲ್ಲ. ಸೊ ಇಲ್ಲಿ ನಾವು ಬಾಗಿಲು ತೆಗಿತಾ ಇರ್ತೀವಿ, ಮುಚ್ತಾ ಇರ್ತೀವಿ, ಪೇಪರ್ ಹಾಕಿದ್ರೂ ಕೂಡ ನಿಲ್ಲೋದಿಲ್ಲ. ಸೊ ಆ ಲೆವೆಲ್ಗೆ ನಾನು ಪೇಪರ್ ಹಾಕಿರಲಿಲ್ಲ. ನೋಡಿ ಎಷ್ಟು ಧೂಳಿದೆ, ಎಷ್ಟು ಜಿಡ್ಡಿದೆ ಅಂತ. ಇದು ಜಸ್ಟ್ ನಾವು ಬಟ್ಟೆಲು ಡಸ್ಟ್ ಮಾಡಿದ್ರೆ ಹೋಗೋದಿಲ್ಲ. ಸೋಪ್ ಹಾಕಿ ನಾವು ಇದನ್ನು ಕ್ಲೀನ್ ಮಾಡಿದಾಗ್ಲೇ ಅದು ಕ್ಲೀನ್ ಆಗೋದು. ಆಮೇಲೆ ಈ ಎಡ್ಜಸ್ಸಲ್ಲಿ ನೋಡಿ, ಈ ಎಡ್ಜಸ್ಸಲ್ಲಿ ಕೂಡ ನಾನು ಪೇಪರ್ ಹಾಕಿರಲಿಲ್ಲ, ಎಷ್ಟು ಜಿಡ್ಡು ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು. ಇದೆಲ್ಲ ಕೂಡ ನಾವು ಪೇಪರ್ ಹಾಕೋಕ್ಕಾಗೋದಿಲ್ಲ, ತುಂಬ ಸಣ್ಣ ಏರಿಯಾ. ಇದನ್ನು ನಾನೀಗ ಸೋಪ್ ಹಾಕಿ ಸ್ಕ್ರಬ್ ಮಾಡಿ ರಿಮೂವ್ ಮಾಡ್ತೀನಿ. ಈ ಮಷಿನ್ಸ್ ಮೇಲೂ ಕೂಡ ಅಷ್ಟೇ ನಾನು ಪೇಪರ್ ಹಾಕಿ ಬಿಟ್ಟಿರ್ತೀನಿ. ಅದರ್ವೈಸ್ ಅದು ಕೂಡ ಡಸ್ಟ್ ಆಗುತ್ತೆ, ಧೂಳಾಗೋ ಚಾನ್ಸಸ್ ಇರುತ್ತೆ, ಕೆಟ್ಟೋಗೋ ಚಾನ್ಸಸ್ ಕೂಡ ಇರುತ್ತೆ. ಇಸ್ ದ ಪ್ರೂಫ್. ನೀವು ಹಾಕಿದ್ರೆ ಏನಕ್ಕೆ ಜಾಸ್ತಿ ಕೆಲಸ ಹಿಡಿಸೋದಿಲ್ಲ, ಹಾಕಲಿಲ್ಲ ಅಂದರೆ ಅದನ್ನೆಲ್ಲ ನೀವು ಕ್ಲೀನ್ ಮಾಡಬೇಕಾಗತ್ತೆ. ಕಿಚನ್ ಕೆಲಸ ಮುಗಿದ್ಮೇಲೆ ನಾನೀಗ ವಿಂಡೋಸ್ ಕ್ಲೀನ್ ಮಾಡ್ತಾ ಇದ್ದೀನಿ. ವಿಂಡೋಸ್ ನಾವು ಅವಾಗವಾಗ ಡಸ್ಟಿಂಗ್ ಮಾಡ್ಕೊಳ್ಬೋದು. ನಾನು ತುಂಬ ದಿನ ಆಗಿತ್ತು ಡಸ್ಟ್ ಮಾಡಿ, ಸೊ ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನೇನೆಲ್ಲ ಕ್ಲೀನ್ ಮಾಡೋದಿರುತ್ತೆ, ರಾಡ್ಸ್ ಕ್ಲೀನ್ ಮಾಡಬೇಕಾಗತ್ತೆ, ನೆಕ್ಸ್ಟು ನೆಟ್ ಕ್ಲೀನ್ ಮಾಡಬೇಕಾಗತ್ತೆ, ನೆಕ್ಸ್ಟು ವಿಂಡೋ ಗ್ಲಾಸ್ ಪ್ಯಾನಲ್ಸ್ ಏನಿರುತ್ತೋ ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ,
ನೆಕ್ಸ್ಟ್ ಅಲ್ಯೂಮಿನಿಯಂ ಫ್ರೇಮ್ಸ್. ಈ ಅಲ್ಯೂಮಿನಿಯಂ ಫ್ರೇಮ್ಸ್ ಒಳಗಡೆ ತುಂಬ ಧೂಳು ಕೂತಿರುತ್ತೆ. ಸೊ ಇದನ್ನು ನಾನು ಈಸಿಲಿ ಹೇಗೆ ಕ್ಲೀನ್ ಮಾಡ್ತೀನಿ ಅಂದರೆ, ಒಂದು ಪೇಂಟ್ ಬ್ರಷ್ ಇಟ್ಕೊಂಡಿದ್ದೀನಿ ಇದಕ್ಕೆ ಅಂತಾನೆ. ನಾವು ಬೆಟ್ ಹಾಕಿ ಅದನ್ನು ಕ್ಲೀನ್ ಮಾಡೋದು ಕಷ್ಟ ಫ್ರೇಮ್ಸ್ಗಳೆಲ್ಲ. ಹಾಗಾಗಿ ನೀವು ಈ ಥರ ಪೇಂಟ್ ಬ್ರಷ್ ಇಟ್ಕೊಂಡಿದ್ರೆ ತುಂಬ ಈಸಿಯಾಗಿ ವಿತೌಟ್ ಎನಿ ಸೋಪ್ ಆರ್ ವಾಟರ್ ಕೂಡ ಮಾಡ್ಬೋದು. ಸ್ವಲ್ಪ ಒದ್ದೆ ಮಾಡಿಕೊಂಡು ನಾವು ಒರೆಸ್ತಾ ಹೋದರೆ ತುಂಬ ಬೇಗ ಕ್ಲೀನ್ ಆಗುತ್ತೆ. ನಿಮಗೆ ಡಿಫ್ರೆನ್ಸ್ ನಾನು ತೋರ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದು ಆ್ಯಕ್ಚುಲಿ ಕಾಣ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ದಿಸ್ ಈಸ್ ವೆರಿ ಈಸಿ ಸ್ನೇಹಿತರೆ. ನೆಕ್ಸ್ಟ್ ನಾನು ಲಾಫ್ಟ್ ಒಳಗಡೆದೆಲ್ಲ ಏನು ತೆಗೆದು ಕ್ಲೀನ್ ಮಾಡಿಲ್ಲ. ಜಸ್ಟ್ ಲಾಫ್ಟ್ ಮುಂದೆ ಸ್ವಲ್ಪ ಧೂಳು ಕೂತಿರುತ್ತೆ, ಅದನ್ನು ಮಾತ್ರನೇ ನಾನು ಪೊರ್ಕೆಯಿಂದನೇ ಗುಡಿಸ್ಕೊಳ್ತಾ ಇದ್ದೀನಿ. ಇದು ನೋಡಿ ಸ್ನೇಹಿತರೆ, ಹೊಸ ಫೋಟೋಸ್ನ ಫ್ರೇಮ್ಗಳು ಹಾಕ್ಸಿದ್ದಾರೆ. ಇಲ್ಲಿ 2 ದೊಡ್ಡದಿದೆ, ಇನ್ನು ಚಿಕ್ಕದು ಕೂಡ ಮಾಡಿಸಿದ್ದೀವಿ. ಅದು ಪಕ್ಕದ ವಾಲ್ಗೆ ಹಾಕೋದಕ್ಕೆ ಅಂದ್ಬಿಟ್ಟು ಚಿಕ್ಕದಾಗಿದೆ, ಅದು ತೋರಿಸ್ತೀನಿ ನಿಮಗೆ. ಇದೆರಡು ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನಾನು ನಿಮ್ಗೆ ಹತ್ರದಿಂದ ತೋರಿಸ್ತೀನಿ. ಓಕೆ, ಇದನ್ನು ನಾವು ವಾಲ್ಗೆ ಹಾಕಬೇಕು ಅಂತ ಜಾಗ ನೋಡಬೇಕಾದ್ರೆ ನಾನು ವಾಲಲ್ಲಿ ನೋಡಿದ್ದು ಧೂಳು. ಎಷ್ಟು ಧೂಳು ಅಂತೀರಾ? ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬರೀ ಈ ವಾಲ್ ಮೇಲೆ ಅಂತ ಅಲ್ಲ, ಮನೆಯಲ್ಲಿರುವಂಥ ಎಲ್ಲ ವಾಲ್ಗಳ ಮೇಲೂ ಇರುತ್ತೆ, ಅದು ಅಟ್ರಾಕ್ಟ್ ಮಾಡುತ್ತೆ. ಸೊ ಇದು ನಾವು ರಿಮೂವ್ ಮಾಡೋದಕ್ಕೆ ನಾನು ಸೆಕೆಂಡ್ ರೀಫಿಲ್ ಇದೆ ಅಲ್ವಾ ಮಾಪ್ದು, ಅದನ್ನು ಯೂಸ್ ಮಾಡಿದೆ. ಯಾಕೆ ಅಂದರೆ ಅದು ಹ್ಯಾಂಡಲ್ ನಾವು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಳ್ಬೋದು, ಚಿಕ್ಕದು ಮಾಡ್ಕೊಳ್ಬೋದು. ಸ್ಟೂಲು, ಚೇರು ಅಥವಾ ಲ್ಯಾಡರೇ ಬೇಕು ಮೇಲ್ಗಡೆ ಹತ್ತು ಕ್ಲೀನ್ ಮಾಡೋದಕ್ಕೆ ಅಂತ ಏನಿಲ್ಲ ಅಲ್ವಾ. ಜಸ್ಟ್ ಡ್ರೈ ಮಾಪಲ್ಲೇ ನಾನು ಒರೆಸ್ಕೊಂಡಿದ್ದೀನಿ. ಸೊ ಸ್ನೇಹಿತರೆ, ಇವತ್ತಿನ ಕ್ಲೀನಿಂಗ್ ವ್ಲಾಗ್ ಹೀಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆ್ಯಂಡ್ ಈ ಮಾಪ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್.